ನಾನು ನಿಮ್ಮಗಳ ಗಮನಕ್ಕೆ ತರತಕ್ಕಂಥದ್ದು, ಅದರ ಜೊತೆಗೆ ನನ್ನ ಮಾಧ್ಯಮದ ಸ್ನೇಹಿತರಿದ್ದೀರಿ, ನಿಮ್ಮ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಒಂದು ಬಾರಿ ಈ ನಾಡಿನಲ್ಲಿ ಕರ್ನಾಟಕ ನಾಡಿನ ಜನತೆ ಮತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಅವಕಾಶವನ್ನು ಜಾತ್ಯತೀತ ಜನತಾ ದಳಕ್ಕೆ ನನ್ನ ನೇತೃತ್ವದಲ್ಲಿ ನೀವು ನೀಡಿ ಈ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ನಾಡಿಗೆ ಆಗಿರ್ತಕ್ಕಂಥ ಒಂದು ರೀತಿಯ ಗ್ರಹಣಗಳನ್ನು ಏನಿಡಿಸಿದ್ದಾರೆ ಆ ಗ್ರಹಣಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಅಂತ ಹೇಳಿ ನಾಡಿನ ಜನತೆಗೆ, ಬೆಂಗಳೂರು ನಗರದ ನಾಗರಿಕರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ನಾಡಿನ 6.5 ಕೋಟಿ ಜನತೆ ಸಂಪೂರ್ಣ ಆಶೀರ್ವಾದ ಮಾಡಿ ಸ್ವತಂತ್ರವಾದ ಸರ್ಕಾರವನ್ನು ನಾನು ನಡೆಸಲಿಲ್ಲ, ಇನ್ನೊಬ್ಬರ ಹಂಗಿನಲ್ಲಿ ನಾನು ಸರ್ಕಾರ ನಡೆಸಿದೆ. 2006-7 ಬೆಂಗಳೂರು ನಗರದ ನಾಗರಿಕರಿಗೆ ಮನವಿ ಮಾಡ್ತೇನೆ, ನನ್ನ ಕಾರ್ಯಕರ್ತರಿಗೆ ನೆನಪಿಸ್ಕೊಡ್ತೇನೆ. ಇವತ್ತು ಯಾವೊಂದು ಮೆಟ್ರೋ ರೈಲಿನ ವ್ಯವಸ್ಥೆಗಳು ಈ ನಗರದಲ್ಲಿ ಈ ಮಟ್ಟಕ್ಕೆ ಆಗಬೇಕಾದರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಇದೇ ಕುಮಾರಸ್ವಾಮಿ ಮೊದಲನೆಯ 19 ಕಿಲೋಮೀಟರ್ಗೆ ಮನಮೋಹನ್ ಸಿಂಗ್ ಅವರನ್ನ ಆಹ್ವಾನ ನೀಡಿ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು, ಏನು ತಿಳಿದೆ ಮೊದಲನೇ ಬಾರಿಗೆ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಅವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು. ಬೆಂಗಳೂರು ನಗರದ ಹಲವಾರು ಫ್ಲೈಓವರ್ಗಳು, ಹಲವಾರು ರೀತಿಯ ಒಂದು ಟನಲ್ ರೋಡ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಅವತ್ತು ಮಾಡಿದ್ದೆ. ಇವತ್ತು ಸುಮಾರು 17 ವರ್ಷ ಆಗಿದೆ. ಈಗಿನ ಸರ್ಕಾರ ಟನಲ್ ರೋಡಿನ ಬಗ್ಗೆ ಕನವರಿಕೆ ಈಗ ಮಾಡ್ತಾ ಇದ್ದಾರೆ. ನಾನು ಅಂದೇ ಒಂದು ಕೊರಿಯಾ ಕಂಪನಿಗೆ ಒಂದು ಆದೇಶ ಮಾಡಿ ಮೀನ್ ಸ್ಕ್ವೇರ್ನಿಂದ ನಮ್ಮ ಹೆಬ್ಬಾಳದ ಫ್ಲೈಓವರ್ವರೆಗೆ 4 ಪಥದ ಟನಲ್ ರೋಡ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿದ್ದೆ. ನಂತರ ಬಂದಂಥವ್ರು ಮಾಡಲಿಲ್ಲ. ನಿಮ್ಮ ಔಟರ್ ಪೆರೆ ರಿಂಗ್ ರೋಡ್ ಜವರಗೌಡರಲ್ಲಿದ್ದಾರೆ, ಪಾಪ ಹೆಚ್ಚಿನ ಶ್ರಮ ಪಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಇಲ್ಲಿ ಸುತ್ತಮುತ್ತಲ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಸಭೆ ಯಶಸ್ಸುಗೊಳಿಸಿದ್ದಾರೆ. ಅವತ್ತು ಔಟರ್ ಪೆರಿಫೆರಲ್ ರಿಂಗ್ ರೋಡು ಕೇವಲ 3,000 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಆಗ್ತಿತ್ತು ನಾನು ಅವತ್ತು ತೆಗೆದುಕೊಂಡಂತ ಒಂದು ಕಾರ್ಯಕ್ರಮದಿಂದ. ಇವತ್ತು 28,000 ಕೋಟಿ ಆಗುತ್ತೆ ಅಂತಕ್ಕಂಥದ್ದನ್ನ ಈಗಿನ ಸರ್ಕಾರ ಏನು ಹೇಳ್ತಾ ಇದೆ.